ಬಿಜೆಪಿ ನಾಯಕರು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ರು. ಅದಾದ ನಂತರ ಈಗ ಜೆಡಿಎಸ್ನವರು ಕೂಡ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಮಾಡಿದರು. ಅದರ ಪ್ರತಿಫಲವಾಗಿ ಪೋಸ್ಟರ್ ಅಂಟಿಸಿ ಪ್ರತಿಭಟಿಸಿದ ಜೆಡಿಎಸ್ ನಾಯಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ನಾಯಕರ ಬೆನ್ನಲ್ಲೇ ಜೆಡಿಎಸ್ನವರು ನಾವು ಏನು ಕಮ್ಮಿ ಇಲ್ಲ, ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಕಾಂಗ್ರೆಸ್ನವರಿಗೆ ಪೋಸ್ಟರ್ ಅಭಿಯಾನ ಮಾಡಿದ್ರು. ಬೆಂಗಳೂರಿನ ಹಲಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ. ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಸಾರ್ವಜನಿಕ ಸ್ಥಳದಲ್ಲಿ ಅನಧಿಕೃತ ಪೋಸ್ಟರ್ ಅಂಟಿಸಿದ್ದಕ್ಕೆ ಎಫ್ಐಆರ್ ಈಗ ದಾಖಲಾಗಿದೆ ಜೆಡಿಎಸ್ ನಾಯಕರ ಮೇಲೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಪೋಸ್ಟರನ್ನು ಅಂಟಿಸ್ತಾ ಇರುವಂಥದ್ದು. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಬರಹದ ಪೋಸ್ಟರ್ ಅದು. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಬರಹದ ಪ್ರೊಟೆಸ್ಟ್ ಇನ್ನು ಪೋಸ್ಟರ್ ಅಂಟಿಸಿ QR ಕೋಡ್ ಸ್ಕ್ಯಾನ್ ಅಳವಡಿಸಿದ್ರು. ಬೆಂಗಳೂರಿನ ಹಲವೆಡೆ ಪೋಸ್ಟರ್ ಅಂಟಿಸಿದ್ರು ಜೆಡಿಎಸ್ನ ನಾಯಕರು. ಇದೇ 2021ರ ರಾಜಕೀಯವನ್ನು ಸ್ವಲ್ಪ ನಾವು ಮೆಲುಕು ಹಾಕೋದಾದರೆ, ಆಗ BJP ಅಧಿಕಾರದಲ್ಲಿತ್ತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಪೇ CM ಅಭಿಯಾನವಂತ ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು. ಆಗ ಕಾಂಗ್ರೆಸ್ನವ್ರು ವಿಪಕ್ಷದಲ್ಲಿದ್ದರು. ಆಗ ಇವರು ಕೂಡ ಪೋಸ್ಟರ್ ಅಂಟಿಸಿದ್ರು. ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಎಫ್ಐಆರ್ ದಾಖಲಾಗಲಿಲ್ಲ. ಆದರೆ ಈಗ ಜೆಡಿಎಸ್ನವರು ಪ್ರೊಟೆಸ್ಟ್ ಮಾಡಿದರೆ ಇವ್ರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ.